ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಕಿ ಮನೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ನಾಗಲಕ್ಷ್ಮಿ ಚೌಧರಿ ಮುಂದೆ ಕಣ್ಣೀರು ಹಾಕಿದ್ದಾರೆ ಕುಟುಂಬಸ್ಥರು. ಬಳಿಕ ಕಿಮ್ಸ್ ಆಸ್ಪತ್ರೆಗೆ ತೆರಳಿ ಅಲ್ಲಿ ಪಿಎಸ್ಐ ಅನ್ನಪೂರ್ಣ ಅವರನ್ನು ಕೂಡ ಭೇಟಿಯಾಗಿ ಸಿಬ್ಬಂದಿ ಆರೋಗ್ಯವನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ. ಅಧ್ಯಕ್ಷೆ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಎಷ್ಟೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಅಜ್ಜ ಕದಾಳು ಅಂತ ಅವರು ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಪೇಂಟಿಂಗ್ ಕೆಲಸ ಮಾಡ್ತಾರ್ರಿ, ಮನಿ ಪೇಂಟ್ ಇಡುತ್ತೆ. ನಾವು ಜಿಕ್ಕಿಗೊಬ್ಬರಾಗಿದ್ರು ಎಲ್ಲ ಊರಾಗಿರ್ತಾರೆ. ನಾನು ನನ್ನ ಗಂಡ ನನ್ನ ಇಬ್ರು ಮಕ್ಕಳು ಇಲ್ಲಿ ನಮ್ಮ ಅಕ್ಕ ತಂಗಿ ಇರ್ತಾರೆ. ಅವ್ರು ನೋಡ್ಕೊಂತಿರ್ತಿಲ್ಲ. ಆದ್ರೆ ಕಿವಿನ ಹಠ ಮಾಡಿ ನನ್ನ ಜೊತೆ ಬಂದಾಗ ಇರಂಗಿಲ್ಲ, ಆಕಿ ಮಣ್ಣು ಇದ್ದಂತ ಯಾರ ಕಡೆ ಜಾಸ್ತಿ ಮನೆ ಒಳಗೆ ಗೇಟ್ ಬರೋ ಇಲ್ಲಿ ಬಾಲಕಿಯವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಂತ ಸಂದರ್ಭ ನಾಗಲಕ್ಷ್ಮಿ ಚೌಧರಿ ಅವರು, ಮಹಿಳಾ ಆಯೋಗದ ಅಧ್ಯಕ್ಷೆಯವರು. ಭೇಟಿಯನ್ನ ಕೊಟ್ಟು ಒಂದ್ ಕಡೆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆಯಲ್ಲಿ ಎನ್ಕೌಂಟರ್ ಮಾಡಿದ್ರಲ್ಲ ಪಿಎಸ್ಐ ಅನ್ನಪೂರ್ಣ ಅವರ ಆರೋಗ್ಯವನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಕಿ ಮನೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ನಾಗಲಕ್ಷ್ಮಿ ಚೌಧರಿ ಮುಂದೆ ಕಣ್ಣೀರು ಹಾಕಿದ್ದಾರೆ ಕುಟುಂಬಸ್ಥರು. ಬಳಿಕ ಕಿಮ್ಸ್ ಆಸ್ಪತ್ರೆಗೆ ತೆರಳಿ ಅಲ್ಲಿ ಪಿಎಸ್ಐ ಅನ್ನಪೂರ್ಣ ಅವರನ್ನು ಕೂಡ ಭೇಟಿಯಾಗಿ ಸಿಬ್ಬಂದಿ ಆರೋಗ್ಯವನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ. ಅಧ್ಯಕ್ಷೆ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಎಷ್ಟೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಅಜ್ಜ ಕದಾಳು ಅಂತ ಅವರು ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಪೇಂಟಿಂಗ್ ಕೆಲಸ ಮಾಡ್ತಾರ್ರಿ, ಮನಿ ಪೇಂಟ್ ಇಡುತ್ತೆ. ನಾವು ಜಿಕ್ಕಿಗೊಬ್ಬರಾಗಿದ್ರು ಎಲ್ಲ ಊರಾಗಿರ್ತಾರೆ. ನಾನು ನನ್ನ ಗಂಡ ನನ್ನ ಇಬ್ರು ಮಕ್ಕಳು ಇಲ್ಲಿ ನಮ್ಮ ಅಕ್ಕ ತಂಗಿ ಇರ್ತಾರೆ. ಅವ್ರು ನೋಡ್ಕೊಂತಿರ್ತಿಲ್ಲ. ಆದ್ರೆ ಕಿವಿನ ಹಠ ಮಾಡಿ ನನ್ನ ಜೊತೆ ಬಂದಾಗ ಇರಂಗಿಲ್ಲ, ಆಕಿ ಮಣ್ಣು ಇದ್ದಂತ ಯಾರ ಕಡೆ ಜಾಸ್ತಿ ಮನೆ ಒಳಗೆ ಗೇಟ್ ಬರೋ ಇಲ್ಲಿ ಬಾಲಕಿಯವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಂತ ಸಂದರ್ಭ ನಾಗಲಕ್ಷ್ಮಿ ಚೌಧರಿ ಅವರು, ಮಹಿಳಾ ಆಯೋಗದ ಅಧ್ಯಕ್ಷೆಯವರು. ಭೇಟಿಯನ್ನ ಕೊಟ್ಟು ಒಂದ್ ಕಡೆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆಯಲ್ಲಿ ಎನ್ಕೌಂಟರ್ ಮಾಡಿದ್ರಲ್ಲ ಪಿಎಸ್ಐ ಅನ್ನಪೂರ್ಣ ಅವರ ಆರೋಗ್ಯವನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಕಿ ಮನೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ನಾಗಲಕ್ಷ್ಮಿ ಚೌಧರಿ ಮುಂದೆ ಕಣ್ಣೀರು ಹಾಕಿದ್ದಾರೆ ಕುಟುಂಬಸ್ಥರು. ಬಳಿಕ ಕಿಮ್ಸ್ ಆಸ್ಪತ್ರೆಗೆ ತೆರಳಿ ಅಲ್ಲಿ ಪಿಎಸ್ಐ ಅನ್ನಪೂರ್ಣ ಅವರನ್ನು ಕೂಡ ಭೇಟಿಯಾಗಿ ಸಿಬ್ಬಂದಿ ಆರೋಗ್ಯವನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ. ಅಧ್ಯಕ್ಷೆ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಎಷ್ಟೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಅಜ್ಜ ಕದಾಳು ಅಂತ ಅವರು ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಪೇಂಟಿಂಗ್ ಕೆಲಸ ಮಾಡ್ತಾರ್ರಿ, ಮನಿ ಪೇಂಟ್ ಇಡುತ್ತೆ. ನಾವು ಜಿಕ್ಕಿಗೊಬ್ಬರಾಗಿದ್ರು ಎಲ್ಲ ಊರಾಗಿರ್ತಾರೆ. ನಾನು ನನ್ನ ಗಂಡ ನನ್ನ ಇಬ್ರು ಮಕ್ಕಳು ಇಲ್ಲಿ ನಮ್ಮ ಅಕ್ಕ ತಂಗಿ ಇರ್ತಾರೆ.
ಅವ್ರು ನೋಡ್ಕೊಂತಿದ್ರು ದಿನ ಆದ್ರೆ ನೀನ್ ಹಠ ಮಾಡಿ ನನ್ನ ಜೊತೆ ಬಂದಾಗ ಇರಂಗಿಲ್ಲ ಆಕಿ ಮಾಡಿದ್ದು ಯಾರ ಕಡೆ ಜಾಸ್ತಿ ಮನೆ ಒಳಗೆ ಗೇಟ್ ಹೊರ ಇಲ್ಲಿ ಮೃತ ಬಾಲಕಿಯವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಂತ ಸಂದರ್ಭ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷೆಯವರು. ಸೊ ಭೇಟಿಯನ್ನ ಕೊಟ್ಟು ಒಂದ್ ಕಡೆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆಯಲ್ಲಿ ಎನ್ಕೌಂಟರ್ ಮಾಡಿದ್ರಲ್ಲ ಪಿಎಸ್ಐ ಅನ್ನಪೂರ್ಣ ಅವರ ಆರೋಗ್ಯವನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಕಿ ಮನೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ನಾಗಲಕ್ಷ್ಮಿ ಚೌಧರಿ ಮುಂದೆ ಕಣ್ಣೀರು ಹಾಕಿದ್ದಾರೆ ಕುಟುಂಬಸ್ಥರು. ಬಳಿಕ ಕಿಮ್ಸ್ ಆಸ್ಪತ್ರೆಗೆ ತೆರಳಿ ಅಲ್ಲಿ ಪಿಎಸ್ಐ ಅನ್ನಪೂರ್ಣ ಅವರನ್ನು ಕೂಡ ಭೇಟಿಯಾಗಿ ಸಿಬ್ಬಂದಿ ಆರೋಗ್ಯವನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ. ಅಧ್ಯಕ್ಷೆ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅವಾಗ ಹುಡ್ಕಾಡ್ತೀನಿ ಎಷ್ಟೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಆದ್ಯ ಕಳಾಳೋ ಅಂತ ನಾನು ಓಡಿ ಬಂದ್ರು. ಅವರು ಕೆಲ್ಸಕ್ಕೆ ಹೋಗಿದ್ರು, ಅವ್ರ ಪೇಂಟಿಂಗ್ ಕೆಲಸ ಮಾಡ್ತಾರ್ರಿ, ಮನಿ ಪೇಂಟ್ ಇಡುತ್ತೆ. ನಾವು ದಿಕ್ಕಿಗೊಬ್ಬರಾಗಿದ್ರು ಎಲ್ಲ ಊರಾಗಿರ್ತಾರೆ. ನಾನು ನನ್ನ ಗಂಡ ನನ್ನ ಇಬ್ರು ಮಕ್ಕಳು ಇಲ್ಲಿ ನಮ್ಮ ಅಕ್ಕ ತಂಗಿ ಇರ್ತಾರ್ರಿ. ಅವ್ರು ನೋಡ್ಕೊಂತಿದ್ರು ದಿನ ಆದ್ರೆ ನೀನ್ ಹಠ ಮಾಡಿ ನನ್ನ ಜೊತೆ ಬಂದಾಗ ಇರಂಗಿಲ್ಲ ಆಕಿ ಮಾಡಿದ್ದು ಯಾರ ಕಡೆ ಜಾಸ್ತಿ ಮನೆ ಒಳಗೆ ಗೇಟ್ ಹೊರ ಇಲ್ಲಿ ಮೃತ ಬಾಲಕಿಯವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಂತ ಸಂದರ್ಭ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷೆಯವರು. ಸೊ ಭೇಟಿಯನ್ನ ಕೊಟ್ಟು ಒಂದ್ ಕಡೆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆಯಲ್ಲಿ ಎನ್ಕೌಂಟರ್ ಮಾಡಿದ್ರಲ್ಲ ಪಿಎಸ್ಐ ಅನ್ನಪೂರ್ಣ ಅವರ ಆರೋಗ್ಯವನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನ